ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಅಮ್ಮನ ಮನೆಯದು ಫುಲ್ ವೀಡಿಯೋನ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಒಳಗಡೆ ಎಷ್ಟು ವೆರೈಟೀಸ್ ಡಿಸೈನ್ಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಯಾರಿಗಾದರೂ ಈ ಥರ ಡಿಸೈನ್ ಹೊಸ್ದಾಗಿ ಮನೆ ಕಟ್ಟೋರು, ಈ ಥರ ಡಿಸೈನ್ ಮಾಡಿಸ್ಬೇಕು ಅಂದ್ಕೊಳ್ಳೋರು ನೋಡಿ, ಡಿಸೈನ್ ಚೆನ್ನಾಗಿದ್ದರೆ ನೀವು ಈ ರೀತಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಅದಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೋಗ್ತಾ ಒಳಗಡೆ ಎಂಟ್ರೆನ್ಸಲ್ಲೇ ನಾವು ಒಂದು ತುಳಸಿ ಗಿಡ ಇಟ್ಕೊಂಡಿದ್ವಿ. ಇದನ್ನು ಕೂಡ ನಾವು ಗ್ರಾನೈಟ್ ಕಲ್ಲಿಂದನೇ ಮಾಡಿಸ್ಕೊಂಡಿದ್ದು. ಗ್ರಾನೈಟ್ ಹಾಕ್ಬೇಕಾದ್ರೆ ಅವ್ರ ಕೈಲಿ ಮಾಡಿಸ್ಕೊಂಡಿದ್ವಿ. ಇಲ್ಲ ಆಗಲೇ ಹೋಗ್ತಾ ಸೈಡಲ್ಲೇ ಒಂದು ಕಾರ್ ಪಾರ್ಕಿಂಗು ಕೂಡ ಜಾಗ ಇದೆ. ಎರಡು ಬೈಕ್ ನಿಂತ್ಕೋಬೋದು ಮತ್ತು ಒಂದು ಕಾರ್ ನಿಂತ್ಕೊಳ್ಳೋಂಗೆ ನಾವು ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಜಾಗನ ಅಷ್ಟು ಬಿಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಸೈಡಲ್ಲಿ ಕೂಡ ಅಂಗಡಿ ಕೂಡ ಇಟ್ಕೊಂಡವ್ರೆ ಅಮ್ಮರು. ಒಳಗಡೆ ಹೋಗ್ತಾನೆ ಎಂಟ್ರೆನ್ಸಲ್ಲಿ ನಾವು ಈ ಥರ ಡಿಸೈನ್ಸ್ ಎಲ್ಲ ಮಾಡಿಸಿದ್ದೀವಿ ವುಡ್ಡಲ್ಲಿ. ಇಲ್ಲಿ ಹಾಗೆ ಲೆಫ್ಟ್ ಸೈಡಲ್ಲಿ ಒಂದು ದಿವಾನ ಹಾಕ್ಕೊಂಡಿದ್ದೀವಿ ಮತ್ತು UPSಗೆ ಈ ಥರ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೀವಿ ನೋಡಿ. ಇದು ವುಡ್ಡಲ್ಲಿ ಮಾಡಿಸ್ಕೊಂಡಿರೋಂತಹ ಡಿಸೈನು. ಯಾರಾದರೂ ಹೊಸ್ದಾಗಿ ಮನೆ ಕಟ್ಟೋರು ಈ ಥರ ಡಿಸೈನ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ರೀತಿ ಡಿಸೈನ್ ಮಾಡಿಸಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮನೆ ಎಂಟ್ರೆನ್ಸಲ್ಲಿ ಈ ಥರ ಡಿಸೈನ್ ಮಾಡಿಸೋದ್ರಿಂದ. ಹಾಗೆ ಒಳಗಡೆ ನಾವು 2 ಸೋಫಾ ಹಾಕ್ಕೊಂಡಿದ್ದೀವಿ ನೋಡಿ. ಈ ಥರ ಸೋಫಾ ಮತ್ತು 2 ಟೀಪಾಯ್ ಕೂಡ ಹಾಕ್ಕೊಂಡಿದ್ದೀವಿ. ಇಲ್ಲಿ ಅದ್ರ ಸೋಫಾ ಮುಂದೆಗಡೆ TV ಸ್ಟ್ಯಾಂಡ್ ನೋಡಿ ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ. TV ಸ್ಟ್ಯಾಂಡ್ ನಮಗೆ ತುಂಬಾ ದೊಡ್ಡ ಸೈಜ್ TV ಬೇಕು ಅಂದರೆ ನಾವು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಸ್ಟ್ಯಾಂಡನ್ನ ಮಾಡಿಸ್ಕೋಬೋದು. ಹಾಗೆ ಇಲ್ಲಿ ಬರ್ತಾ ಲೆಫ್ಟ್ ಸೈಡಲ್ಲೇ ಒಂದು ಇದನ್ನ ಇಟ್ಕೊಂಡಿದ್ದೀವಿ, ಡೈನಿಂಗ್ ಟೇಬಲ್ಲು. ಹಾಗೆ ಇಲ್ಲಿ ನಾವು ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ನಾವೇನು ಮಾಡೋದಿಲ್ಲ ಅಡುಗೆ ಮನೇಲಿ. ಅದಕ್ಕೆ ಅಂತಲೇ ನಾವಿಲ್ಲಿ ಸೈಡಲ್ಲಿ ಮಾಡ್ಕೊಂಡಿದ್ದೀವಿ. ಈ ರೀತಿ ವಾಶ್ ಮಿಷಿನ್ ಎಲ್ಲ ಇಲ್ಲೇ ಸೈಡಲ್ಲೇ ಇಟ್ಕೊಂಡಿದ್ದೀವಿ ಡೈನಿಂಗ್ ಹಾಲಲ್ಲೇ. ಹಾಗೆ ಇದು ಸ್ಟೆಪ್ಸು ಮೇಲ್ಗಡೆ 3 ರೂಮ್ ಇದೆ, ಅದನ್ನು ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಬಂದರೆ ಎಂಟ್ರೆನ್ಸಲ್ಲಿ ದೇವ್ರ ಮುಂದೆ ಸೂರ್ಯಂದು ಇದನ್ನು ಮಾಡಿದ್ದಾರೆ ಅವರು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ. ತುಂಬಾ ಸಿಂಪಲ್ಲಾಗಿದೆ. ಗ್ಲಾಸಲ್ಲಿ ಡೋರ್ಗಳನ್ನೆಲ್ಲ ಮಾಡಿಸಿರೋದು. ಇಲ್ಲಿ ಬಂದರೆ ಓಪನ್ ಕಿಚನ್ನು. ನಾವು ಹಾಲ್ಗೆ, ಅಡುಗೆ ಮನೆಗೆ, ರೂಮ್ಗಳಿಗೆಲ್ಲ POPನೇ ಜಾಸ್ತಿ ಹಾಕಿಸ್ಕೊಂಡಿರೋದು. ಅದರಿಂದ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಮನೆ ನೋಡಿ. ರೂಮ್ಗೂ ಕೂಡ ನಾವು POPನೆಲ್ಲ ಹಾಕಿಸ್ತಿದ್ದೀವಿ. ಮತ್ತು ಇದು ವಾರ್ಡ್ರೋಬು ರೂಮ್ ಓಪನ್, ಕಿಚನ್ ಎದುರುಗಡೆ ಒಂದು ರೂಮು ಇದೆ. ಹೇಗೆ ಬಂದರೆ ಸ್ಟೆಪ್ಸ್ಗೂ ಲೈಟ್ಸ್ಗಳೆಲ್ಲ ಹಾಕಿಸಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಲೈಟ್ಗಳಿಂದ ಅಂದರೆ ನೈಟ್ ಟೈಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಈ ಥರ ಲೈಟ್ಗಳು POP ಲೈಟ್ಗಳನ್ನೆಲ್ಲ ಹಾಕಿದಾಗ ಡಿಸೈನ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮನೆ ಚಿಕ್ಕದಾಗಿದ್ರೂ ಡಿಸೈನ್ಸ್ಗಳ್ನ ಮಾಡಿಸೋದ್ರಿಂದ ಮನೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ನೋಡಿ. ವ್ಯೂ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಮೇಲೆ ನಿಂತ್ಕೊಂಡು ಈ ಥರ ನೋಡೋದ್ರಿಂದ. ಹಾಗೆ ಹೋಗ್ತಾನೆ ರೈಟ್ ಸೈಡಲ್ಲೇ ಒಂದು ರೂಮ್ ಇದೆ. ಅದಕ್ಕೂ ಕೂಡ ಫುಲ್ ಎಲ್ಲ POP ಲೈಟ್ಗಳನ್ನ ಹಾಕಿಸಿದ್ದಾರೆ. ಇದಕ್ಕೂ ನೋಡಿ ಎಲ್ಲ ಕಲರ್ಸೂ ಚಿಕ್ಕ ರೂಮ್ಗಳಿಗೂ ಕೂಡ ಈ ಥರ ಡಿಸೈನ್ನ ಮಾಡಿಸಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನ್ಸ್ ಎಲ್ಲ ಮಾಡಿಸೋದ್ರಿಂದ. ನಮ್ಮದು ಹಳೇದು TV ಇತ್ತಲ್ಲ, ಅದನ್ನು ತಂದು ಮೇಲ್ಗಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ಈ ರೀತಿಯಾಗಿದೆ ಇದು. ಮತ್ತು ಇನ್ನೂ ಒಂದು ರೂಮ್ ಇದೆ. ಇದು ಹೊರಗಡೆ ಹೋಗೋಕ್ಕೆ ಇರೋ ಬಾಗಿಲು. ಹೊರಗಡೆ ತೋರಿಸ್ತೀನಿ ಸ್ನೇಹಿತರೆ. ಮೊದಲು ಈ ಕಡೆ ರೂಮಲ್ಲಿ ಏನೇನಿದೆ ಅಂತ ನೋಡ್ಕೊಂಬಂದುಬಿಡೋಣ. ಇದು ರೂಮ್ ಬಂದು ತುಂಬಾ ದೊಡ್ಡದಾಗಿದೆ. ಸ್ವಲ್ಪ ನಾವು ಇಲ್ಲಿ ಮಂಚೆ ಏನೂ ಹಾಕ್ಕೊಂಡಿಲ್ಲ. ನಾವು ಜಾಸ್ತಿ ಜನ ಬಂದಾಗ ಇಲ್ಲಿ ಮಲ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಇದನ್ನು ರೂಮ. ಹಾಗೆ ಇಲ್ಲೂ ಒಂದು ವಾಶ್ರೂಮು ಎಲ್ಲ ಇದು ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲಿ ನಾವು ಹಾಸಿಗೆಗಳ್ನೆಲ್ಲ ಹೊಲಿಸ್ಬಿಟ್ಟು ಆ ಥರ ಇಟ್ಟಿದ್ದಾರೆ. ಬಂದಾಗೆಲ್ಲ ಹಾಸ್ಕೊಂಡು ಮಲ್ಕೊಳಕ್ಕೆ ಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ನಾವು ಮೇಲ್ಗಡೆ ವಾಷಿಂಗ್ ಮಿಷಿನು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ನೋಡಿ. ಚಿಕ್ಕದಾಗೆ ಇದೆ, ಏನು ದೊಡ್ಡದಾಗೇನಿಲ್ಲ. ಈಗ ಅಲ್ಲೇ ಒಂದು ಡ್ರೆಸ್ಸಿಂಗ್ ಟೇಬಲು, ಈ ಥರ ಡಿಸೈನ್ಸು ಮತ್ತು ವುಡ್ಡಲ್ಲೇ ಎಲ್ಲ ವಾರ್ಡ್ರೋಬ್ಗಳೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಥರ ಡಿಸೈನ್ಸ್ನಾಗೆ ಮೊದಲೆಲ್ಲ ಈ ಥರ ಬರ್ತಿರ್ಲಿಲ್ಲ. ಇವಾಗಿನ ಮನೆಗಳಲ್ಲೆಲ್ಲ ಈ ಥರ ಇದೊಂದು ಡಿಸೈನ್ ಕಾಮನ್ ಆಗಿಬಿಟ್ಟಿದೆ ಸ್ನೇಹಿತರೆ ನೋಡಿ. ಇದೆ 2 ಒಂದು ಇದಾಗಿದೆ ನೋಡಿ. ಇಲ್ಲಿ ವಾರ್ಡ್ರೋಬ್ಗಳು 2 ಇದ್ದಾವೆ ಇಲ್ಲಿ. ಅದಕ್ಕೂ POP ನೋಡಿ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ. ಆ ರೂಮ್ಗೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನ್ಸ್ ಮಾಡಿಸೋದ್ರಿಂದ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ವ್ಯೂ ಪಾಯಿಂಟ್ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನಮ್ಮ ಮನೆಯದು. ನಾವು ಮೇಲೆ ನಿಂತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಪಾಯಿಂಟ್ ಥರ. ಎಲ್ಲ ಫುಲ್ಲು ಮೇಲಿಂದನೇ ಎಲ್ಲ ನೋಡ್ಬೋದು, ಆ ರೀತಿಯಾಗಿ ಕಾಣಿಸುತ್ತೆ. ಬನ್ನಿ ಈಗ ಹೊರಗಡೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು ಹಾಲಲ್ಲಿ ಮಾಡಿಸಿರುವಂತಹ POP ಡಿಸೈನ್ ಲೈಟಿಂಗ್ಸು.
ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ, ಅಲ್ಲೊಂದು ಲೈಟಿಂಗ್ಸ್ ತಂದು ಹಾಕಬೇಕು. ಇದು ಅದೊಂದು ಮಿಸ್ ಆಗಿದೆ ನಮ್ಮ ಮನೆಗೆ, ಇನ್ನೇನು ಮಿಸ್ ಆಗಿಲ್ಲ. ಅದೊಂದು ತಂದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಲೈಟಿಂಗ್ಸ್ ತಂದಿಲ್ಲ ಸ್ನೇಹಿತರೆ. ಬನ್ನಿ ಇವಾಗ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಹೊರಗಡೆ ಎಲ್ಲ ಏನೇನಿದೆ ಅಂತ ತೋರಿಸ್ತೀನಿ. ಹೊರಗಡೆ ಇಲ್ಲಿ ನಾವು ಬಿಸಿಲು ಬಂದುಬಿಟ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಚೆಲ್ಲ ಹಾಕಿಸಿ ಇದು ಮಾಡಿಸ್ಕೊಂಡಿದ್ದೀವಿ ನೆರಳಿಗೋಸ್ಕರ. ಈ ಕಡೆ ಸೈಡಲ್ಲಿ ಒಂದು ರೂಮ್ ಇದೆ. ಇವಾಗ ನಮ್ಮ ಅಪ್ಪ ಮಲಗಿದ್ದಾರೆ, ಅದಕ್ಕೆ ಆ ರೂಮ್ ಹತ್ರ ಹೋಗ್ತಾ ಇಲ್ಲ. ಇಲ್ಲೇ ಈಚೆಗಡೆ ಮಾಡ್ತೀನಿ ಸ್ನೇಹಿತರೆ ವಿಡಿಯೋನ. ಇದು ನಮ್ಮಪ್ಪ ಕೂತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಚೇರ್ ಹಾಕ್ಕೊಂಡಿದ್ದೀವಿ ಇಲ್ಲೊಂದು. ಹಾಗೆ ಹೂವಿನ ಪಾಟ್ಗಳು, ಹ್ಯಾಂಗಿಂಗ್ ಪಾಟ್ಗಳನ್ನೆಲ್ಲ ಇಲ್ಲಿ ನೇತಾಕೊಂಡಿದ್ದೀವಿ ಸ್ನೇಹಿತರೆ. ಇಲ್ಲೆಲ್ಲ ಒಂದೊಂದು ಪಾಟ್ಗಳು, ಹೂವಿನ ಪಾಟ್ಗಳನ್ನ ಇಟ್ಕೊಂಡಿದ್ದೀವಿ. ಎಲ್ಲ ಥರ ಹೂವಿನ ಗಿಡನೂ ಕೂಡ ನಾವಿಲ್ಲಿ ಇಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮನೆ. ಇದರಲ್ಲಿ ಟೆರೆಸ್ ಮೇಲೆ ಗಾರ್ಡನ್ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ನೋಡಿ, ನಾವು ಮನೆ ಕಟ್ಟಿ 1 ವರ್ಷ ಆಯಿತು. ಅವತ್ತಿಂದ ಇಲ್ಲಿವರೆಗೂ ಇಷ್ಟು ಗಿಡಗಳನ್ನ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತವೆ ಹೂವಿನ ಗಿಡಗಳೆಲ್ಲ. ನಾವು ಈ ಥರ ಸುತ್ತ ಸೈಡಲ್ಲಿ ಇಟ್ಟಿದ್ದೀವಿ. ಇವು ಎಲ್ಲ ಹೂವು ಬಿಟ್ಟಿದ್ದಾವೆ, ಚೆನ್ನಾಗಿ ಕಾಣಿಸ್ತವೆ. ಈ ಥರ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಾವು ಮನೆ ಮೇಲ್ಗಡೆ ಇರೋ ವ್ಯೂ ಪಾಯಿಂಟು. ಇಲ್ಲಿ ಕೂತ್ಕೊಂಡೆಲ್ಲ ಆರಾಮಾಗಿ ಮಾತಾಡ್ಕೊಳ್ಬೋದು. ಬೇಸಿಗೆ ಟೈಮಲ್ಲೆಲ್ಲ ಇಲ್ಲೇ ಮಲ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ವ್ಯೂ ಪಾಯಿಂಟ್ ಮೇಲ್ಗಡೆ ಇದೆ ಸ್ನೇಹಿತರೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ. ನಾವು ಇಲ್ಲಿ ನಿಂತ್ಕೊಂಡು ನಮ್ಮೂರು ಫುಲ್ಲು ವೀಡಿಯೋನ ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮ್ಮ ಮನೆ ಹತ್ರ ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತೆ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಪ್ರಕೃತಿ ಸೌಂದರ್ಯ ಅಂತಾರಲ್ಲ, ಅದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಇಡೀ ಊರಲ್ಲಿ ಎಷ್ಟು ಮನೆಗಳದ್ದು ಅದೆಲ್ಲ ಕಾಣಿಸುತ್ತೆ. ನಮ್ಮೂರಿಂದು ವೀಡಿಯೋ ಇದು. ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸುತ್ತ ಬೆಟ್ಟ ಗುಡ್ಡಗಳ ಹತ್ರ ಎಲ್ಲ ಸೂರ್ಯ ಮುಳುಗೋದು ಇನ್ನು ನೀಟಾಗಿ ನೋಡ್ಬೋದು. ನಾವು ಇಲ್ಲಿ ಮೇಲ್ಗಡೆ ಬಂದು ನಿಂತ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಫುಲ್ಲು ನಮ್ಮ ಮನೆ ಹಿಂದೆಗಡೆ ಇರುವಂತಹ ಜಾಗ. ಅಲ್ಲೆಲ್ಲ ಎಷ್ಟು ರಾಗಿ ಬೆಳೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ. ನಾವು ಮೇಲೆ ನಿಂತ್ಕೊಂಡು ಫುಲ್ಲು ವೀಡಿಯೋ ಇದನ್ನು ವ್ಯೂ ಪಾಯಿಂಟ್ ಥರ ಎಲ್ಲನೂ ನೋಡ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗಾಳಿನೂ ತುಂಬಾ ಚೆನ್ನಾಗಿ ಬರ್ತಾ ಇರ್ತದೆ, ಬೇಜಾರೇ ಅನಿಸೋದಿಲ್ಲ. ನಾವು ಮೇಲ್ಗಡೆ ಹೋದರೆ ಈ ಥರ ಎಲ್ಲ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಮನೆ ಒಳಗಡೆ ಹೊರಗಡೆ ಎಲ್ಲ ಹೇಗಿದೆ ಅಂತ. ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವೀಡಿಯೋನ ಲೈಕ್ ಕೊಟ್ಟು ಸ್ನೇಹಿತರೆ ಶೇರ್ ಮಾಡಿ. ನಾನು ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.